ವಾ ಕ್ರೇಜಿಯಾಗಿ ಕಾಣ್ತೈತೆ ಬೀಚ್ ಮಾತ್ರ ಇಲ್ಲಿಂದ. ಆದಿಸ್ಥಳ ಸ್ವಾಮಿ ಕೊರಗಜ್ಜೆ ಟೆಂಪಲ್ ಇದೆ. ನೇತ್ರಾವತಿ ನದಿ ಸಮುದ್ರದಲ್ಲಿ ಯಾವ ತರ ಅಲೆಗಳು ಬತ್ತಿತ್ತೋ ಅದೇ ತರ ಬತ್ತೈತೆ ಗೈಸ್. ಗೈಸ್ ಈಗ ಸೋತಡ್ಕ ಗಣೇಶ ಎಂಟ್ರೆನ್ಸ್ ಬಂದಿದೀವಿ. ಗೈಸ್ ಕದ್ರಿ ಮಂಜುನಾಥ ಟೆಂಪಲ್ ನೋಡ್ಕೊಂಡು ನಾವು ಡೈರೆಕ್ಟ್ ಬಂದಿತ್ತೆ ಸೋಮೇಶ್ವರ ಟೆಂಪಲ್ ಗೆ. ಮತ್ತೆ ಅಲ್ಲೇ ಪಕ್ಕದಲ್ಲೇ ಐತೆ ಸೋಮೇಶ್ವರ ಬೀಚು. ಅದಕ್ಕೆ ಡೈರೆಕ್ಟ್ ಇಲ್ಲಿಗೆ ಬಂದಿದೀವಿ ಬೆಳಕು ಕಮ್ಮಿ ಆಗೋಕ್ಕಿಂತ ಮುಂಚೆನೆ. ನೋಡಿ ಈ ತರ ಇದೆ ಟೆಂಪಲ್, ಸಖತ್ ಹೈಟ್ ಇದೆ ಗೈಸ್. ಬನ್ನಿ ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ಫಸ್ಟ್ ಟೈಮ್ ಗೈಸ್ ಬಂದಿರೋದು. ಬೀಚ್ ಮತ್ತೆ ಟೆಂಪಲ್ ಎರಡು ಜೊತೆಲಿ ಐತೆ ಅಂದ್ಬಿಟ್ಟು ಹೇಳಿದ್ರು. ಇವಾಗ ಇದು ಈ ಕಡೆ ಇರೋದು ಟೆಂಪಲ್ ಗೈಸ್. ಈ ಕಡೆ ಟೆಂಪಲ್ ಇಂದ ಲೆಫ್ಟ್ ಸೈಡ್ ಹೋದ್ರೆ ಹಿಂಗೆ ಬೀಚ್ ಸಿಗುತ್ತೆ. ಬನ್ನಿ ಬೀಚ್ ನೋಡೋಣ ಯಾವ ತರ ಕಾಣುತ್ತೆ ಅಂತ. ಸನ್ಸೆಟ್ ಸಕ್ಕದಾಗಿ ಕಾಣುತ್ತೆ ಗೈಸ್. ಬಟ್ ಈಗ ಮಳೆ ಹುಯ್ತೈತೆ, ಜಡಿ ಜಡಿ ಮಳೆ. ಅದಕ್ಕೆ ಹೆಂಗ್ ಕಾಣುತ್ತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬೇರೆ ಬಂದಿರೋದು ಗೈಸ್ ಇಲ್ಲಿ. ಗಾಯ್ಸ್ ವಾ ಕ್ರೇಜಿಯಾಗಿ ಕಾಣ್ತೈತೆ ಬೀಚ್ ಮಾತ್ರ ಇಲ್ಲಿಂದ. ಬಾ 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 ಏನ್ ಅಲೆಗಳು ಹೊಡಿತಾವೆ ಅಂದ್ರೆ ಗೈಸ್ ನೋಡಿ ತೋರಿಸ್ತೀನಿ ನೋಡಿ. ಸಖತ್ ಅಲೆಗಳು ಹೊಡಿತಾ ಐತಿ ಇಲ್ಲಿ. ಸಖತ್ ಗಾಳಿ ಸುನಾಮಿ ಇದ್ದಂಗೆ ಎದಲ್ತಾ ಇತ್ತು ಅಲೆಗಳು. ಸಖತ್ ಗೊತ್ತಾಯ್ತು ಆ ಕಡೆಯಿಂದ. ಅಣ್ಣ ಕೊಡೆಗ್ ತಂದ್ಬಿಟ್ಟೈತೆ ಗೈಸ್. ಕ್ಯಾಮ್ರಾ ಮೇಲೆ ಕೊಡೆ ಹಿಡೀರಿ. Hi guys. ಇವಾಗ ಹೇಳಿ ಹಾಯ್ ಗಾಯ್ಸ್. Hi guys. ಹೌ ಆರ್ ಯು? How are you? ಟ್ರಿಪ್ಪಲ್ ಹೆಂಗ್ ಅನ್ಸೋಣ? ಸೂಪರ್ ಅನಿಸ್ತಾ ಇದೆ. ಹೆಂಗಿದೆ ವೆದರ್? ವೆದರ್ ಅಂತೂ ಫೈನ್. ಜೊತೆಗೆ ಯಾರಾದ್ರೂ ಇದ್ರೆ ಹೆಂಗಿರೋದು? ಸಾಕಾಗಿರೋದು. ಯಾರು ಇಲ್ವಲ್ಲ? ಯಾರು ಇಲ್ವಲ್ಲ, ಎಲ್ಲ ಸಿಂಗಲ್ಸ್ ನಾವು ಬಂದಿರೋದು. ಬೇಜಾರ್ ಮಾಡ್ಕೊಂಬೇಡಿ, ಬನ್ನಿ ನೋಡೋಣ ಬೀಚ್ ನೋಡೋಣ. ನೋಡಿ. ಇಲ್ಲೇ ಅಲ್ವಾಗಿ ಆಟ ಆಡ್ಬೇಕು. ನಿಮ್ಗೆ ಗೊತ್ತಾಗಿಲ್ಲ, ಅಲ್ವಾಗಿ ಇಲ್ದಿ ಆಟ ಆಡ್ಬೇಕು. ಅಲ್ಲಿ ಆಟ ಆಡ್ಲಿ ಇದ್ರಾಗೆ ಹಂಗ ಆಟ ಆಡ್ಬೇಕು. ಗೈಸ್ ಬೀಚ್ ಹತ್ರ ಹೋಗಿತ್ತು, ಮಳೆ ಬಂದ್ಬಿಟ್ಟು ಸಕ್ಕತ್ತು. ಅದಕ್ಕೆ ಅಲ್ಲೇ ಒಂದೆರಡು ಫೋಟೋ ಶೂಟ್ ವಿಡಿಯೋ ಮಾಡ್ಕೊಂಡ್ ಬೇಗ ಪಟ್ಟಣ ಬಂದ್ಬಿಟ್ಟ ಗೈಸ್. ಇವಾಗ ಇಲ್ಲಿ ಸೋಮೇಶ್ವರ ಟೆಂಪಲ್ ಗೆ ಹೋಗ್ತಾ ಇದ್ದೀವಿ. ಇದು ಈ ತರ ಇದೆ ಎಂಟ್ರೆನ್ಸ್. ಮತ್ತೆ ಅದ್ರ ಆಪೋಸಿಟ್ ಈ ಟೆಂಪಲ್ ಇದೆ ಗೈಸ್. ಇದು ಪಂಚದುರ್ಗಿ ಅಮ್ಮನವರ ಟೆಂಪಲ್. ಅದ್ರ ಟೆಂಪಲ್ ಆಪೋಸಿಟ್ ಐತೆ. ಇವಾಗ ಟೆಂಪಲ್ಗೆ ಹೋಗೋ ಬನ್ನಿ ಗೈಸ್. ಮಳೆ ಬತ್ತೆ ಸಕ್ಕತ್ತು. ಬನ್ನಿ ಓಡ್ಬಿಡೋಣ. ಇದು ಟೆಂಪಲ್ ಗೈಸ್, ಈ ತರ ನೋಡ್ಕೊಳ್ಳಿ. ಇದೆ ಗೈಸ್ ಇದು ಎಂಟ್ರೆನ್ಸ್ ಟೆಂಪಲ್. ಗೈಸ್ ಈಗ ಸೋಮೇಶ್ವರ ಟೆಂಪಲ್ ಅಲ್ಲಿ ದರ್ಶನ ಆಯ್ತು, ಚೆನ್ನಾಗಿತ್ತು ದರ್ಶನ ಮಾತ್ರ. ಬೀಚ್ ಚೆನ್ನಾಗೈತೆ ಗೈಸ್. ಬಂದ್ರೆ ದೇವಸ್ಥಾನ ನೋಡ್ಬೋದು, ಬೀಚ್ ನೋಡ್ಬೋದು ಎರಡು. ದೇವಸ್ಥಾನ ಹಿಂದ್ಗಡೆನೆ ಬೀಚ್ ಇದೆ, ಚೆನ್ನಾಗಿರುತ್ತೆ ನೋಡಕ್ಕೆ. ಅದು ಈ ಸೀಸನ್ ಬಂದ್ರೆ ಈ ಬೀಚ್ ಎಲ್ಲ ಜಾಸ್ತಿ ಅಲೆಗಳು ಬರ್ತವೆ, ಗಾಳಿ ಇದೆ, ಮಳೆ ಐತೆ. ಸಮ್ಮರ್ ಟೈಮಲ್ಲಿ ಬಂದ್ರೆ ಸಕ್ಕದಾಗಿರುತ್ತೆ. ಇವಾಗ ದರ್ಶನ ಮಾಡ್ಕೊಂಡು ಇವಾಗ ಮುಂದೆ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಅಲ್ಲಿ. ಗೈಸ್ ಇವಾಗ ಬಂದಿದ್ದೆ ಕೊರಗಜ್ಜ ಕ್ಷೇತ್ರ ನೋಡೋಣ ಅಂದ್ಬಿಟ್ಟು ಆದಿಸ್ಥಳ. ಅದು ಎಷ್ಟೋ ದಿನ ನೋಡ್ಬೇಕು ಅನ್ಕೊಂಡಿದ್ದೆ, ಬಟ್ ಇವತ್ತು ಆ ಕಾಲ ಬಂದೈತೆ. ಬನ್ನಿ ಗೈಸ್ ನೋಡೋಣ ಹೆಂಗಿರುತ್ತೆ. ಇದೇ ಗೈಸ್ ಇದು ಟೆಂಪಲ್, ಆದಿಸ್ಥಳ ಶ್ರೀ ರಕ್ಷೇಶ್ವರಿ ಅಮ್ಮ. ಇದು ಅಲ್ಲೇ ಮುಂದೆ ಹೋದ್ರೆ ಕೊರಗಜ್ಜ ಕ್ಷೇತ್ರ ಐತೆ. ಬನ್ನಿ ನೋಡೋಣ. ಗೈಸ್ ಇದು ರಕ್ತೇಶ್ವರಿ ತಾಯಿ ಟೆಂಪಲ್. ಈ ತರ ಇದೆ ದೇವರು. ಗೈಸ್ ಈ ಟೆಂಪಲ್ ಬೆರ್ಮೇಲ್, ಎಳ್ವೇರ್, ಸಿರಿಗಳು ಮತ್ತು ಕುಮಾರ ಅಂತ ಐತೆ. ಬನ್ನಿ ನೋಡೋಣ. ಗೈಸ್ ನೀವು ಹಂಗೆ ಎಂಟ್ರಿ ಆದ್ರೆ ಈ ಟೆಂಪಲ್ ಮತ್ತೆ ಈ ಟೆಂಪಲ್ ನೋಡ್ಕೊಂಬಂದ್ರೆ ನಿಮ್ಗೆ ಯಾವ್ದ್ರ ಆಪೋಸಿಟ್ ಆದಿಸ್ಥಳ ಸ್ವಾಮಿ ಕೊರಗಜ್ಜೆ ಟೆಂಪಲ್ ಇದೆ. ನಾನು ಎಷ್ಟೋ ದಿನ ನೋಡ್ಬೇಕು ಅನ್ಕೊಂಡಿದ್ದೆ, ಇವಾಗ ಬಂದಿದ್ದೀನಿ. ನೋಡಕ್ ಬನ್ನಿ ಗೈಸ್ ಒಳಗಡೆ ಯಾವ ತರ ಇದೆ. ದೇವ್ರು ನೋಡ್ಬೇಕು ಫಸ್ಟು.
ಗೈಸ್ ದೇವ್ರ ದರ್ಶನ ಮಾಡಾದ್ಮೇಲೆ ಮನ್ಸಿಗೆ ಒಂಥರ ಸಮಾಧಾನ ಆಯ್ತು. ಎಷ್ಟೋ ದಿನ ಅನ್ಕೊಂಡೆ ಬರ್ಬೇಕು ಅಂತ, ಬಟ್ ಇವತ್ತು ಬಂದೆ. ದೇವ್ರ ದರ್ಶನ ಮಾಡ್ಕೊಂಡು ಮನ್ಸಿಗೆ ಸಮಾಧಾನ ಆಯ್ತು. ಇದು ಟೆಂಪಲ್ ಗೈಸ್ ನೋಡಿ ಈ ತರ ಇದೆ. ಈಗ ಹೊಸ ಟೆಂಪಲ್ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತೈತೆ. ಅದು ಓಪನ್ ಇನ್ನೇನು ಸ್ವಲ್ಪ ದಿನದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಒಳಗಡೆ ಇರೋರು. ಅದ್ರ ವಾಟ್ಸಪ್ ಲಿಂಕು ಸ್ಕ್ಯಾನ್ ಮಾಡಿ ಅದನ್ನ ಫಾಲೋ ಮಾಡ್ತಾ ಇದೀವಿ. ಅದ್ರಾಗ ಅಪ್ಡೇಟ್ ಮಾಡ್ತಾರಂತೆ. ಆ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ಹೋಗಿ ಅದನ್ನ ಫಾಲೋ ಮಾಡ್ಕೊಳ್ಳಿ ವಾಟ್ಸಪ್ ಚಾನಲ್ನ. ಅದ್ರಾಗೆಲ್ಲ ಅಪ್ಡೇಟ್ ಇರ್ತದೆ, ನೋಡಿ ಚೆಕ್ ಮಾಡಿ. ಮತ್ತೆ ಇಲ್ಲಿ ಏನೇನು ಜಾತ್ರೆಗಳು ಏನೇನು ಉತ್ಸವಗಳು ಇರ್ತಾವೋ ಅದೆಲ್ಲ ಅಪ್ಡೇಟ್ ಮಾಡ್ತೀವಿ ಅಂತ ಅದು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಎಲ್ಲ ಶೇರ್ ಮಾಡಿ ನಾವು ಫಾಲೋ ಮಾಡ್ತಾ ಇದೀವಿ. ನಿಮ್ಗೂ ಲಿಂಕು ಅಲ್ಲಿ ಹಾಕಿರ್ತೀನಿ, ನೋಡಿ ಒಂದ್ಸಲ ಚೆಕ್ ಮಾಡಿ ಗೈಸ್. ಅಣ್ಣ ಎಲ್ಲಾರು ದರ್ಶನ ಆಯ್ತಾ? ಚೆನ್ನಾಯ್ತಾ? ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗೋದು? ಧರ್ಮಸ್ಥಳ ಧರ್ಮಸ್ಥಳ. ಧರ್ಮಸ್ಥಳ ಆಲ್ಟು. ಧರ್ಮಸ್ಥಳ ಆಲ್ಟು ಗೈಸ್. ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಬನ್ನಿ ಇವಾಗ ಧರ್ಮಸ್ಥಳಕ್ಕೂ ಸಿಗೋಣ. ಧರ್ಮಸ್ಥಳದಲ್ಲಿ ಆಲೆ ನಮ್ ದರ್ಶನರು ಸಾಕಾಗೋದ್ರು. ಸಾಕಾಗಿಲ್ಲ. ದೇವಸ್ಥಾನ ಹತ್ರ ಹೋಗಿ ಬಟ್ಟೆ ಬಿಚ್ಚಿ ದರ್ಶನ ಮಾಡಕ್ ಅದೇ ಒಂಥರ ಇವ್ರಿಗೆ ಇದಾಗುತ್ತೆ ಅಲ್ವಾ? ಟೆನ್ಷನ್ ಜಾಸ್ತಿ ಟೆನ್ಷನ್ ಮನುಷ್ಯ ಗೈಸ್. ನೋಡಿ ಕಂದ ಗಾಯ್ಸ್, ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಧರ್ಮಸ್ಥಳ ನೇತ್ರಾವತಿ ಹತ್ರ ಬಂದು, ನೇತ್ರಾವತಿ ನದಿ ಸಮುದ್ರದಲ್ಲಿ ಯಾವ ತರ ಅಲೆಗಳು ಬತ್ತಿತ್ತೋ ಅದೇ ತರ ಬತ್ತೈತೆ ಗೈಸ್. ನೋಡಿ ಯಾವ ತರ ಇದೆ ಅಲೆಗಳು. ಬೆಳಗ್ಗೆ ಸ್ನಾನ ಮಾಡಕ್ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ ಗೈಸ್, ಆ ತರ ಬರ್ತಿದೆ. ಫುಲ್ಲು ಇಲ್ಲಿವರೆಗೂ ಇದಿದೆ, ವಾಟರ್ ಇದೆ. ಏನ್ ಮಾಡೋದ್ ಗೊತ್ತಿಲ್ಲ ಗೈಸ್. ಬೆಳಗ್ಗೆ ಸ್ನಾನ ಮಾಡೋ ಅಂತ ಬೇರೆ ಬಂದ್ಬಿಟ್ಟಿದೀವಿ. ಇವಾಗ ಏನ್ ಮಾಡೋದ್ ಗೊತ್ತಾಗ್ತಿಲ್ಲ. ಸಖತ್ತು ವೇವ್ಸ್ ಇದೆ. ಮತ್ತೆ ಅರಿವು ಏನು ನದಿಲಿ ಹಂಗಿದೆ ಅಂದ್ರೆ ಪೂರ್ತಿ ಏನೋ ಸಿಕ್ಕು ಕೊಚ್ಕೊಂಡೆ ನೋಡತ್ತೀವಿ, ಆ ತರ ಇದೆ. ಆ ತರ ಸಕ್ಕತ್ತಾಗಿ ಹರಿತಾ ಇದೆ ವಾಟ್ರು. ನೋಡ್ಕೊಂಬಿಡಿ ನೀವು ಒಂದ್ಸಲ ಯಾವ ತರ ಇದೆ ಗೈಸ್. ಇವಾಗ 4:15 ಎದ್ದು ಸ್ನಾನ ಮಾಡ್ಕೊಂಡು ನೇತ್ರಾವತಿ ನದಿಯಲ್ಲಿ ಎಲ್ಲ ಸ್ವಲ್ಪ ಸ್ನಾನ ಮಾಡ್ಕೊಂಬೋದು ಗೈಸ್. ಅಷ್ಟೊಂದು ಏನು ಇದಿಲ್ಲ. ಮೆಟ್ಲು ದೇವರ ಮೆಟ್ಲ ಮೇಲೆ ಸ್ನಾನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಬಂದು, ಇವಾಗ ಟೈಮ್ 5:15 ಆಗಿದೆ. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಇವಾಗ ಜನನು ಅಷ್ಟೊಂದು ಕಮ್ಮಿ ಇಲ್ಲ ಗೈಸ್. ಇನ್ನೂ ಫಾಸ್ಟ್ ಮೂವ್ ಆಗ್ತೈತೆ ಲೈನು. ಈಗ ಎಷ್ಟು ಗಂಟೆ ದರ್ಶನ ಆಗೋದು ಗೊತ್ತಿಲ್ಲ. ಜನ ಅಂತೂ ಕಮ್ಮಿ ಇದ್ದಾರೆ. ಒಂದ್ 5 ಲೈನ್ 10 ಲೈನ್ ಇರ್ಬೋದು ಅಷ್ಟೇ ಗೈಸ್. ಇವಾಗ ನಾವು ಬೇಗ ಬಂದ್ಬಿಟ್ಟಿದೀವಿ. ಅದರಿಂದ ಒಂದು ಸ್ವಲ್ಪ ಬೇಗ ದರ್ಶನ ಆಗ್ಬೋದು ಅನ್ಸುತ್ತೆ. ನೋಡೋಣ ಬನ್ನಿ ಮುಂದೆ ದರ್ಶನ ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲ. ಸಖತ್ತು ಮಳೆ ಬೇರೆ ಇದೆ ಈಚ್ ಕಡೆ. ಫುಲ್ಲು ನೆಂದ್ಬಿಟ್ಟಿದ್ದೀವಿ. ನೆಂದ್ಬಿಟ್ಟೆ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಫುಲ್ಲು ಬಟ್ಟೆ ಗಿಟ್ಟೆ ಎಲ್ಲ ನೆಂದೋಯ್ತೆ. ನಮ್ಮ ಹುಡುಗರು ಅಷ್ಟೇ ನೋಡಿ, ಫುಲ್ಲು ನೆಂದ್ಬಿಟ್ಟವ್ರೆಲ್ಲ. ಮಳೆ ಅಂತೂ ಸರಿಯಾಗಿ ಉಳಿತೈತೆ ಗೈಸ್ ಧರ್ಮಸ್ಥಳದಲ್ಲಿ. ಯಾರಾದ್ರೂ ಬರೋಂಗಿದ್ರೆ ಸ್ವಲ್ಪ ದಿವಸ ಬಿಡ್ಕೊಂಡೆ ಬನ್ನಿ. ಜಾಸ್ತಿ ಮಳೆ ಐತೆ, ನದಿನೂ ಜಾಸ್ತಿ ಫೋರ್ಸ್ ಹರಿತೈತೆ. ಇಲ್ಲಿ ಈ ಕಡೆ ಮಂಗಳೂರು ಮತ್ತೆ ಮಲೆನಾಡು ಸೈಡ್ ಎಲ್ಲ ತುಂಬಾ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಿವಸ ಬಿಡ್ಕೊಂಡ್ರೆ ಬಂದ್ರೆ ಒಳ್ಳೇದಾಗುತ್ತೆ ಗೈಸ್. ನೋಡಿ ಇಷ್ಟೇ ಲೈನ್ ಇರೋದು, ಆ ಕಡೆ ಎಲ್ಲ ಖಾಲಿ ಇದೆ, ಈ ಕಡೆ ಮಾತ್ರ ಲೈನ್ ಇದೆ. ನಾವು ಈಗ ಹೋಗ್ತಾ ಇದೀವಿ. ಇಲ್ಲಿ ಹಣ್ಣುಕಾಯಿ ಪ್ರಸಾದ ಸಿಗುತ್ತೆ ಗೈಸ್. ಹಂಗೆ ಲೈನಲ್ಲೇ ಬರ್ತಾ ಒಂದು ಇದಕ್ಕೆ ಹಣ್ಣುಕಾಯಿಗೆ 80 ರೂಪಾಯಿ ಆಗುತ್ತೆ. ಮತ್ತೆ ದೇವ್ರ ದರ್ಶನ ಇಲ್ಲ ಸ್ವಲ್ಪ ದೂರನೇ ಇಲ್ಲಿಂದ. ಬನ್ನಿ ಗೈಸ್, ನಾವು ಹೊಳೆ ಹತ್ರ ಸ್ನಾನ ಮಾಡೋಕೆ ಸಖತ್ತು ರಶ್ ಇತ್ತು. ಮತ್ತೆ ಜನ ಜಾಸ್ತಿ ಇದ್ರು. ಇವಾಗ ದರ್ಶನಕ್ಕೆ ಜನ ಕಮ್ಮಿ ಇದಾರೆ. ಲೈನು ಫಾಸ್ಟ್ ಮೂವ್ ಆಗ್ತೈತೆ. ಅದೊಂದು ಖುಷಿ ಆಗ್ತೈತೆ ಗೈಸ್. ಎಲ್ಲ ಬೆಳಗ್ಗೆ ಬೇಗ ದರ್ಶನ ಮಾಡ್ತಲ್ಲ, ಬೇಗ ಮೂವ್ ಆಗ್ತೈತೆ. ಪ್ರಸಾದ ತಗೊಂಡು ಗೈಸ್, ಸೆಟ್ ಪ್ರಸಾದ 150 ರೂಪಾಯಿಗೆ. ಮತ್ತೆ ನಮ್ಗೆ ಎಷ್ಟು 1,500 ತನಕ ಪ್ರಸಾದ ಇದೆ. ಈಗ ಆಗ್ಬೇಕಾದ್ರೆ ತಗೊಬೋದು. ಹಣ್ಣುಕಾಯಿ ಒಂಥರ ಕಾಯಿ ಕಟ್ಲೆಕಾಯಿ ಕೊಡ್ತಾರಲ್ಲ, ಅದು 50 ರೂಪಾಯಿ ಸಿಗುತ್ತೆ ಗೈಸ್. ಇವಾಗ ಹಾಲ್ ನಂಬರು 13 ಬಂದು ಕೂತಿದ್ದೀವಿ. ಇದು ಓಪನ್ ಆಗೋದು 6:30 7 ಗಂಟೆ ಒಳಗಡೆ ಓಪನ್ ಆಗುತ್ತೆ ಅಂತ ಅಲ್ಲಿ ಬೋರ್ಡ್ ಮೇಲೆ ಹಾಕಿದ್ದಾರೆ. ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಗೈಸ್. ಈಗ ಬಂದು ಕೂತಿದ್ದೀವಿ. ಜನ ಕಮ್ಮಿ ಅವ್ರೆ, ಅಷ್ಟೊಂದು ಜನ ಕಮ್ಮಿ ಇಲ್ಲ. ಈಗ 13 ಕೂತಿದ್ದೀವಿ ಇವಾಗ ಗೈಸ್. ಹಾಲ್ ಓಪನ್ ಆಯ್ತು ಕರೆಕ್ಟಾಗಿ 6:15 ಕರೆಕ್ಟಾಗಿ ಓಪನ್ ಆಯ್ತು ಗೈಸ್. ಎಲ್ಲರಿಗ ಎಕ್ಸಿಟ್ ಆಗ್ತವ್ರೆ ಹಾಲಿಂದ. ಈಗ ಫುಲ್ಲು ರೆಸ್ಟ್ ಆಗೋಯ್ತು ಗೈಸ್. ಅಲ್ಲಿ ಈ ಕಡೆ ಇದ್ದಾರಲ್ಲ ಜನ, ಈ ಕಡೆ ಬಂದ್ಬಿಟ್ರು.
ಗೈಸ್ ದೇವ್ರ ದರ್ಶನ ಚೆನ್ನಾಗಾಯ್ತು ಗೈಸ್. ಚೆನ್ನಾಗೆ ಕಮ್ಮಿ ಜನ ಇದ್ರು ಸ್ವಲ್ಪ ಒಳಗಡೆ. ನಾವು ದರ್ಶನಕ್ಕೆ ಹೋದ್ಮೇಲೆ ಸಖತ್ ರಶ್ ಆಗೋಯ್ತು. ಹಂಗೂ ದೇವ್ರ ದರ್ಶನ 7:15 ಆಯ್ತು ಗೈಸ್. ಅಂದ್ರೆ 7:45 ಈಚೆ ಬಂದು ಎಲ್ಲ ಫೋಟೋ ಗಿಟ ತಗೊಂಡು ಬರೋಷ್ಟಕ್ಕೆ 7:45 ಆಗೈತೆ. ಈಗ ಹೋಯ್ತಾ ಇದೀವಿ ಗೈಸ್ ಕಾರ್ ಹತ್ರ. ಕಾರು ಅಲ್ಲೇ ನದಿ ಹತ್ರ ಹಾಕ್ಬಿಟ್ಟು ಬಂದ್ಬಿಟ್ಟಿದೀವಿ. ಎಲ್ಲ ರೆಡಿ ಆಗಿ ಲೇಟ್ ಆಗ್ಬಿಡ್ತು. ಆಟೋದಲ್ಲೇ ಬಂದ್ಬಿಟ್ಟು ಸ್ವಲ್ಪ ದೂರ ಗೈಸ್. ಮತ್ತೆ ಅಲ್ಲಿ ದರ್ಶನ 30 ಸೆಕೆಂಡ್ ಅಲ್ಲೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ ಬಂದೆ. ನೋಡಿ ಗೈಸ್, ಇಲ್ಲಿ ಶಿವ ಸ್ಟ್ಯಾಚು ಇದೆ ಎದುರುಗಡೆನೆ. ಚೆನ್ನಾಗಿದೆ. ಮಳೆ ಬರ್ತಿರೋದ್ರೂ ಚೆನ್ನಾಗ್ ಕಾಣ್ತೈತೆ. ಮತ್ತೆ ಪ್ರಸಾದ ಟೈಮಿಂಗ್ಸು ಭೋಜನತ್ತು ಅದು ಟೈಮಿಂಗ್ಸ್ ಬಂದು 11 ಗಂಟೆಯಿಂದ 2:30 ತನಕ ಇತ್ತು. ನಮಗೆ ಟೈಮು ಡಿಲೇ ಆಗ್ಬಿಡುತ್ತೆ ಅಂದ್ಬಿಟ್ಟು ಪ್ರಸಾದನ ತಿನ್ನಕ್ಕಾಗಲಿಲ್ಲ. ಮತ್ತೆ ಎಲ್ಲರೂ ಈಚೆ ಟಿಫನ್ ಮಾಡ್ಕೊಂಡು ಅಂದ್ಬಿಟ್ಟು ಈಚೆ ಹೋಗ್ತಾ ಇದ್ದೀವಿ. ಇಲ್ಲಿ ಗೈಸ್ ನೀವು ಬಂದ್ರೆ ಇದು ಗೋಮುಖೇಶ್ವರ ಟೆಂಪಲ್ ಹೋಗೋ ದಾರಿ. ಇಲ್ಲಿ ಮುಂದೆ ಹೋದ್ರೆ ಅಣ್ಣಪ್ಪ ಸ್ವಾಮಿಗೆ ಹೋಗೋ ಟೆಂಪಲ್ ಇದೆ. ದೇವಸ್ಥಾನದ ಈ ಕಡೆ ಬಂದ್ರೆ ಇದು ಎಂಟ್ರೆನ್ಸ್ ಗೈಸ್. ಈ ತರ ಇದೆ ನೋಡಿ. ಇಷ್ಟ ಆಯ್ತು ಗೈಸ್. ಬಟ್ ಮಳೆ ಜಾಸ್ತಿ ಇದೆ, ಒಂದೇ ಬೇಜಾರು. ನೀವು ಯಾರು ರೀಸೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು ಅಂತ ಇದ್ದೀರಾ ಪ್ಲೀಸ್ ಸ್ವಲ್ಪ ದಿವಸ ಬಿಡ್ಕೊಂಡೆ ಬನ್ನಿ. ಮಳೆ ಅಂತೂ ಸಕ್ಕತ್ತಿದೆ. ಅದಕ್ಕೋಸ್ಕರ ನದಿಲು ಸಖತ್ತು ಫೋರ್ಸ್ ಆಗಿ ಹರಿತಾ ಇದೆ ನೀರು. ಗೈಸ್ ಈಗ ಧರ್ಮಸ್ಥಳ ಮುಗಿಸ್ಕೊಂಡು ಇವಾಗ ಸೋತಡ್ಕ ಗಣೇಶ ನೋಡೋಣ ಅಂತ ಬಂದಿದ್ದೀವಿ. ಇದೇ ಲಾಸ್ಟ್ ಪ್ಲೇಸು. ನೋಡ್ಕೊಂಡು ಮನೆಗೆ ಹೋಯ್ತಾ ಇದೀವಿ. ನೋಡೋಣ ಬನ್ನಿ ಗೈಸ್ ಇವಾಗ ಹೆಂಗಿರುತ್ತೆ ಸೋತಡ್ಕ. ಫಸ್ಟ್ ಟೈಮ್ ಬಂದಿವಿ ಇದನ್ನು ಸಹ. ಗೈಸ್ ಈಗ ಸೋತಡ್ಕ ಗಣೇಶ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇದೇ ಗೈಸ್ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ದೇವಸ್ಥಾನ. ಚಪ್ಪಲಿ ಇಲ್ಲೇ ಬಿಡೋ ಬಾಬ್ರು. ಇದೆ ನೋಡಿ ಗಣೇಶ ಅಲ್ಲಿದೆ ಮುಂದೆ. ಗೈಸ್ ಇಲ್ಲಿ ಪಾನ್ಕ ಕೊಟ್ರು, ಚೆನ್ನಾಗಿತ್ತು. ಸೂಪರ್ ಆಗೈತೆ ಗೈಸ್. ಇಲ್ಲಿ ಪಾನ್ಕ ತರ ಕೊಟ್ಟಿದ್ರು. ಏನಂತ ಗೊತ್ತಿಲ್ಲ, ಪಾನ್ಕನ ಏನೋ ಗೊತ್ತಿಲ್ಲ. ಕಷಾಯ ಅನ್ಸುತ್ತೆ ಮೋಸ್ಟ್ಲಿ. ಚೆನ್ನಾಗಿತ್ತು ಗೈಸ್ ಪ್ರಸಾದ. ಈಗ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಗೈಸ್. ದೇವ್ರಲ್ಲಿದೆ ನೋಡಿ, ಅದೇ ಶ್ರೀ ಸೋತಡ್ಕ ಶ್ರೀ ಮಹಾಗಣಪತಿ. ಗೋ ಮಾಡ್ತಿದ್ದೀನಿ. ಗೈಸ್ ಇವಾಗ ಸೋತಡ್ಕ ಗಣೇಶನ ಟೆಂಪಲ್ ಅಲ್ಲಿ ದರ್ಶನ ಮಾಡ್ಕೊಂಡು ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಜನ ಇದ್ರು. ಸಂಕಷ್ಟಹರ ಚತುರ್ಥಿ ಅಂದ್ಬಿಟ್ಟು ಇವಾಗ ಇಲ್ಲೇ ಮನೆ ಹೋಗ್ತಾ ಇದೀವಿ. ಅಲೆ ಇಲ್ಲಿ ಆನ್ ದ ವೇ ಇದ್ದು ರೋಡ್ ಸೈಡ್ ಅಲ್ಲಿ ಕಾಫಿ ಟೀ ಕುಡಿಯೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಇದ್ರ ಹತ್ರ ಬಂದಿದೀವಿ, ಅಂಗಡಿ ಹತ್ರ. ಹಣ್ಣು ಕಳ್ತಾ ಹೊಡಿತಾ ಇತ್ತಲ್ಲ ಹಣ್ಣಿಗೆ. ಹೈವೇಲಿ ಸಕ್ಕದಾಗೈತೆ ಗೈಸ್ ಲೊಕೇಶನ್. ಇಲ್ಲಿ ಈ ತರ ಇದೆ. ಇಲ್ಲಿ ಬಂದಿದೀವಿ, ಎಲ್ಲಾ ಮುಗೀತು ಟ್ರಿಪ್ ಎಲ್ಲ. ಇವತ್ತಿಗೆ ಮುಗೀತು, ಹೋಯ್ತಾ ಇದೀವಿ. ಇವತ್ತು ನೈಸಿಗೆ ಬೇರೆ ಹೋಗ್ಬೇಕು. ಅದಕ್ಕೇನೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬೇಗ. ಗೈಸ್ ಫೈನಲಿ ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಯ್ತಾ ಇದ್ದೀನಿ. ಟ್ರಿಪ್ ಮಾತ್ರ ಸಕ್ಕದಾಗಿತ್ತು, ಕ್ರೇಜಿ ಆಗಿತ್ತು. ನಂಗೆ ಸಕ್ಕತ್ ಇಷ್ಟ ಆಯ್ತು. ನಿಮ್ಗೆಲ್ಲ ಹೆಂಗ ಅನಿಸ್ತು ಟ್ರಿಪ್? ಸೂಪರ್ ಆಗಿತ್ತಾ? ಸರಿ ಗೈಸ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಏನಾಗಿರಿ ಮುನ್ನುಗ್ತಾ ಇರಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಫೋಟೋ ತಗೋಣ.